ರೆಡಿ ಆಗ್ತಾ ಇನ್ ಬಂದೆ 5 ನಿಮಿಷ. ಹಾ ಸರಿ ಸರಿ ಆಯ್ತು. ಹ್ಞೂ ಸರಿ. ಏನ್ ಬೇಬಿ ನೀನು, ನಿನ್ಗೆ ಅವಾಗಿಂದ 10 ಸಲ ಕಾಲ್ ಮಾಡಿದೀನಿ, ಕಾಲ್ ಪಿಕ್ ಮಾಡ್ಬೇಕು ತಾನೆ. ನಂಗೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾ ಇದೆ, ಯಾಕಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಪಾರ್ಟಿಗೆ ಬಂದು ಎಲ್ಲಾರ ಮುಂದೆ ಅವಮಾನ ಆಗೋದ್ ನನ್ ಕೈಲಿ ಸಹಿಸ್ಕೊಳಕ್ ಆಗಲ್ಲ, ಅದಕ್ಕೆ ನೀನ್ ಕಾಲ್ ಪಿಕ್ ಮಾಡ್ಲಿಲ್ಲ. ಅಯ್ಯೋ ಬೇಬಿ, ಇಷ್ಟಕ್ಕೆಲ್ಲ ಯಾರಾದ್ರೂ ತಲೆ ಕೆಡ್ಸ್ಕೊತಾರ? ಜ್ಯೂಸಿ ಕೆಮಿಸ್ಟ್ರಿ ಅವರ 100% ನ್ಯಾಚುರಲ್ ಏರ್ ಗ್ರೋತ್ ಆಯಿಲ್ ಟ್ರೈ ಮಾಡ್ಬೋದಿತ್ತಲ್ವಾ? ಅವ್ನು ನನಗೆ ಕೊಟ್ಟಿದ್ದೆ ಜ್ಯೂಸಿ ಕೆಮಿಸ್ಟ್ರಿ ಅವರ 100% ನ್ಯಾಚುರಲ್ ಏರ್ ಗ್ರೋತ್ ಆಯಿಲ್. ಲೇಟ್ ಆಗಿ ನನಗೂ ಒಂದ್ ಥಿಂಗ್ ರಿಯಲೈಸ್ ಆಯ್ತು, ಹೇರ್ ಫಾಲ್ ರ್ಯಾಂಡಮ್ ಅಲ್ಲ, ಅದು ನಮ್ ಬಾಡಿ ಹೇಳ್ತಾ ಇರೋ ಸಿಗ್ನಲ್ ಅಂತ. ನೀರ್ ಕಮ್ಮಿ ಆಗಿರ್ಬೋದು, ಸ್ಕ್ಯಾಲ್ಪ್ ಇನ್ಫ್ಲೇಮ್ಡ್ ಆಗಿರ್ಬೋದು, ಇಲ್ಲ ರೂಟ್ಸ್ಗೆ ಪ್ರಾಪರ್ ನ್ಯೂಟ್ರಿಷನ್ ಸಿಗ್ತಾರಲ್ಲ. ಜಸ್ಟ್ ಶಾಂಪೂ ಮಾತ್ರ ಇದನ್ನ ಫಿಕ್ಸ್ ಮಾಡಲ್ಲ, ಸ್ಕ್ಯಾಲ್ಪ್ ಸಪೋರ್ಟ್ ಬೇಕಾಗುತ್ತೆ. ಪ್ರತಿ ಮಸಾಜ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ರೂಟ್ಸ್ ನರಿಶ್ ಆಗುತ್ತೆ, ಹೇರ್ ಫಾಲಿಸಿಲ್ ಇನ್ನ ಸ್ಟ್ರಾಂಗ್ ಆಗುತ್ತೆ. ಇದ್ರಲ್ಲಿರುವ ಇಂಗ್ರೀಡಿಯೆಂಟ್ಸ್ ಪರ್ಪಸ್ಫುಲ್. ಬ್ಲಾಕ್ ಸೀಡ್ ಆಯಿಲ್ ರೂಟ್ಸ್ ನ ಸ್ಟ್ರೆಂಥನ್ ಮಾಡುತ್ತೆ, ಪಂಪ್ಕಿನ್ ಸೀಡ್ ಆಯಿಲ್ DHT ಬ್ಲಾಕ್ ಮಾಡುತ್ತೆ, ರೋಸ್ಮೆರಿ ಆಯಿಲ್ ಗ್ರೋತ್ ಗೆ ಸರ್ಕ್ಯುಲೇಷನ್ ಬೂಸ್ಟ್ ಮಾಡುತ್ತೆ, ಚಿಲ್ಲಿ ಎಕ್ಸ್ಟ್ರಾಕ್ಟ್ ಫಾಲಿಸಿಲ್ ಸ್ಟಿಮ್ಯುಲೇಟ್ ಮಾಡುತ್ತೆ, ಕೋಸ್ಟರ್ ಆಯಿಲ್ ಡೆನ್ಸಿಟಿ ಇಂಪ್ರೂವ್ ಮಾಡುತ್ತೆ. ಇದು ಬಯೋ ಆಕ್ಟಿವ್ ಪ್ಲಾಂಟ್ ಆಂಟಿ ಆಕ್ಸಿಡೆಂಟ್ಸ್ ಮತ್ತು ಫ್ಯಾಟಿ ಆಸಿಡ್ಸ್ ನ ಬ್ಲೆಂಡ್ ಮಾಡುತ್ತೆ, ಸ್ಕ್ಯಾಲ್ಪ್ ಡೀಪ್ ಆಗಿ ವರ್ಕ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ಸೈಡ್ ಕೇರ್ ಕೂಡ ಇಂಪಾರ್ಟೆಂಟ್ ಅಲ್ವಾ, ನೀರ್ ಜಾಸ್ತಿ ಕುಡಿಯೋದು, ಪ್ರೋಟೀನ್ ಮತ್ತು ನಟ್ಸ್ ಮತ್ತು ಸೀಡ್ಸ್ ಆಡ್ ಮಾಡೋದು. ಅಂಡ್ ಬೆಸ್ಟ್ ಪಾರ್ಟ್ ಏನಂದ್ರೆ ಇದು ಕ್ಲಿನಿಕಲಿ ಪ್ರೂವನ್ ಏರ್ ಗ್ರೋತ್ ಇನ್ಕ್ರೀಸ್ ಆಗಿದೆ, ಹೇರ್ ಫಾಲ್ ರೆಡ್ಯೂಸ್ ಆಗಿದೆ, ಡರ್ಮಟೊಲಾಜಿಕಲಿ ಟೆಸ್ಟೆಡ್ ಕೂಡ. ನಾನು ಸ್ಕ್ಯಾಲ್ಪ್ಗೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡಿ ಜೆಂಟಲ್ ಮಸಾಜ್ ಕೊಟ್ಟು ಓವರ್ ನೈಟ್ ಬಿಟ್ಬಿಡ್ತೀನಿ. 4 ವೀಕ್ಸ್ ಯೂಸ್ ಮಾಡಿದ ತಕ್ಷಣ ನನಗೆ ಚೆನ್ನಾಗಿರೋ ರಿಸಲ್ಟ್ ಬಂದಿದೆ. ಇದು ಎಲ್ಲ ಟೈಪ್ಸ್ಗೂ ಸೂಟ್ ಆಗುತ್ತೆ, ಹೆವಿ ಫೀಲ್ ಆಗಲ್ಲ ವಾಶ್ ಆದ್ಮೇಲೆ ಕೂಡ. ಹಾಗೆ ಇದರಲ್ಲಿ ಸಸ್ಟೈನಬಲ್ ಪ್ಯಾಕೇಜಿಂಗ್ ಇದೆ, ನಮಗೋಸ್ಕರ ಹಾಗೂ ಪ್ಲಾನೆಟ್ಗೋಸ್ಕರ. ನಿಮಗೂ ಈ ಪ್ರಾಡಕ್ಟ್ ಬೇಕಿದ್ರೆ ಕೆಳಗಡೆ ಲಿಂಕ್ ಅಂತ ಕಮೆಂಟ್ ಮಾಡಿ.